ಬೆಂಗಳೂರು ನಗರದಲ್ಲಿ ತಾವೇನು ಮನೆಗಳು ವಾಸದ ಮನೆಗಳ ಹತ್ರನೂ ಸಹ ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತ ಹೇಳಿದ್ದೀರಿ. ಇವತ್ತಿನ ದಿವಸ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವ್ರು ಸಹ ಒಂದು ಕಾರನ್ನ, ಒಂದು ಸಣ್ಣ ಕಾರನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವತ್ತು ಈ ಸರ್ಕಾರ ಹೇಳಿದ್ದಾರೆ 2030ಗೆ ನೀವು ಪಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಸೆಟ್ ಬ್ಯಾಕು ಮತ್ತೆ ಅವರು ಪಾರ್ಕಿಂಗ್ ವ್ಯವಸ್ಥೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೆಟ್ ಬ್ಯಾಕು ಬಿಡಬಾರ್ದು, ಪಾರ್ಕಿಂಗ್ ಅವ್ರು ಮಾಡಿದ್ರೆ ಮಾಡ್ಬೋದು, ಬಿಟ್ರೆ ಬಿಡ್ಬೋದು. ಈ ತರದ ಒಂದು ನಿಲುವನ್ನ ಸರ್ಕಾರ ತೆಗೆದುಕೊಂಡಿದೆ. ಆದ್ರೆ ನಾನು ಹೇಳ್ತೀನಿ, 2030 ಇರಲಿ, 30-40 ಇರಲಿ, 50-60 ಇರಲಿ, ಸಣ್ಣ ಪ್ರಮಾಣದ ಸೆಟ್ ಬ್ಯಾಕ್ ಅನ್ನಾದ್ರೂ ಅದು ಬಿಡ್ಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಸರ್ಕಾರದ ದ್ವಂದ್ವ ನೀತಿ ಯಾವ ರೀತಿ ಇದೆ ಅಂತಂದ್ರೆ, ನಿಜಕ್ಕೂ ಸಹ ಸಾರ್ವಜನಿಕರು ಬಹಳ ಈ ಸರ್ಕಾರದ ವಿರುದ್ಧ ಬೇಸತ್ತೋಗಿದ್ದಾರೆ. ಕಾರಣ ಇಷ್ಟೇನೆ, ಈಗೇನು ತಾವು ತಗೊಂಬಂದಿರ್ತಕ್ಕಂಥ ಕಾಯ್ದೆ, ಏನು ಪಾರ್ಕಿಂಗ್ ನ ವ್ಯವಸ್ಥೆ, ನೀವು ಪಾರ್ಕಿಂಗ್ ಮಾಡಿದ್ರೆ ಮನೆ ಮುಂದೆನೂ ಸಹ ನೀವು ಅದಕ್ಕೆ ನಾವು ದಂಡವನ್ನ ಹಾಕ್ತೇವೆ, ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತೇಳಿ. ಬೆಂಗಳೂರು ನಗರ ಬೃಹದಾಕಾರವಾಗಿ ಬೆಳೆದೋಗಿದೆ. ಬೆಂಗಳೂರು ನಗರದಲ್ಲಿ ಯಾರ್ಯಾರು ಇವತ್ತಿನ ದಿವಸ ಡೆವಲಪರ್ಸು, ಬಿಲ್ಡರ್ಸು, ಯಾರ್ಯಾರು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಮನೆಗಳು ಕಟ್ಟಿ ಮಾರಾಟ ಮಾಡಿ ಹೋಗಿದ್ದಾರೆ. ವಿಶೇಷವಾಗಿ ನಾನು ಇಡೀ ಬೆಂಗಳೂರು ನಗರದ ಮಾತಾಡಕ್ ಹೋಗಲ್ಲ, ಇಡೀ ಬೆಂಗಳೂರು ನಗರದ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಏನು ಖಾತಾ ಅಭಿಯಾನ ಅಂತೇಳಿ ಶುರು ಮಾಡಿದೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಕ್ಷೇತ್ರದಿಂದ. ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲೇನೆ ಇವತ್ತೇನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲೇನು ಬಾಗ್ಲೂರು ಇವೆಲ್ಲ ಏನು ಬರ್ತಾ ಇದೆ, ಅಲ್ಲಿ ಖಾತಾನೂ ಇಲ್ಲ. ಸುಮಾರು 30-40 ಸೈಟಲ್ಲಿ ಸುಮಾರು 6 ಫ್ಲೋರು 7 ಫ್ಲೋರು ಕಟ್ಟಿ ಇವತ್ತು ಅವರು ಯಾರ್ಯಾರಿಗೋ ಮಾರಾಟ ಮಾಡಿ ಹೊರಟೋಗಿದ್ದಾರೆ. ಅಲ್ಲಿ ಖಾತಾನೂ ಸಹ ಇಲ್ಲ. ಇವರು ಎ ಖಾತೆಯಿಂದ ಬಿ ಖಾತೆಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಸಹ ಅಂತ ಒಂದು ಬಿ ಖಾತೆಯಿಂದ ಎ ಖಾತಾ ಕನ್ವರ್ಟ್ ಮಾಡ್ತೀನಿ ಅಂತ, ಆಮೇಲೆ ಹಿಂದೆ ಯಾರು ಮ್ಯಾನ್ಯುಯಲ್ ಎ ಖಾತಾ ಮಾಡ್ಕೊಂಡಿದ್ರು, ಹಿಂದೆನೂ ಸಹ ನಾವು ಬಹಳ ಬಾರಿ ಹೇಳಿದೀವಿ, ಆ ಎ ಖಾತಾ ಏನಿತ್ತು ಅದೇನು ಮ್ಯಾನ್ಯುಯಲ್ ಕೊಟ್ಟಿದ್ರು. ಈಗ ಅದನ್ನ ಮತ್ತೆ ನೀವು ಪ್ರತಿಯೊಬ್ಬರು ಸಹ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಇವತ್ತೇನು ಅದನ್ನ ಮತ್ತೆ ನೀವು ಬಿ ಖಾತಾಗೆ ನೀವು ಎ ಖಾತಾ ನೀವು ಏನು ಈ ಖಾತಾ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಮ್ಯಾನ್ಯುಯಲ್ ಖಾತಾ ಇದ್ದಿದ್ದನ್ನ ನೀವು ಈ ಖಾತಾ ಮಾಡ್ತೀನಿ ಅಂತ ಏನು ಹೇಳ್ತಾ ಇದ್ದೀರಿ, ಅದಕ್ಕೆ ನೀವೇನು 5% ಕೊಡ್ತೀರಿ, ರಿಬೇಟ್ ಕೊಡ್ತೀರಿ ಅಂತ ತಾವೇನು ಹೇಳ್ತಾ ಇದ್ದೀರಿ. ಇದುವರೆಗೂ ಸಹ ತಾವು ನೋಡಿ, ಪಾಲಿಕೆವಾರು ಸುಮಾರು 250-300 ಪ್ರಕರಣ ಅಷ್ಟೇನೆ, ಸಾವಿರಾರು ಖಾತಾ ಇದ್ರೂ ಸಹ ಅಪ್ಲೈ ಮಾಡಿರ್ತಕ್ಕಂಥದ್ದು ಬರೀ 250-300 ಜನ. ಪ್ರತಿಯೊಂದು ಪಾಲಿಕೆಗಳಲ್ಲೂ ಸಹ ಯಾರು ಸಹ ಜನ ಇದಕ್ಕೆ ಉತ್ಸುಕತೆ ತೋರಿಸ್ತಾ ಇಲ್ಲ. ಕಾರಣ ಇಷ್ಟೇನೆ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲೇನು ಒಂದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದ ವ್ಯವಸ್ಥೆ ಹೇಗಿದೆ ಅಂತಾರೆ, ನೀವು ಮ್ಯಾನ್ಯುಯಲ್ ಖಾತಾ ಯಾವುದೋ ಕಾಲದಲ್ಲಿ ಮಾಡ್ಕೊಂಡಿರ್ತಕ್ಕಂಥವ್ರು ಇವತ್ತು ಈ ಖಾತಾ ಮಾಡ್ಕೊಳಕ್ ಹೋದ್ರೆ ಅದಕ್ಕೂ ಸಹ ಅಲ್ಲಿರ್ತಕ್ಕಂಥ RIಗಳಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ, AROಗಳಿಗೆ ಅಲ್ಲಿ ಹಣ ಕೊಡದೆ ಏನು ಆಗ್ತಾ ಇಲ್ಲ. ಆಮೇಲೆ ಇಲ್ಲಿ ಅವ್ರೇನು ಸ್ವಲ್ಪ ಇಲ್ಲಿಂದ ನಾವೆಲ್ಲ ಸರಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ, ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅದ್ರದ್ದು ಉದಾಹರಣೆಗೆ ನೋಡಿ, ನಾನು ತಗೊಂಡ್ಬಂದಿದ್ದೀನಿ, ಬಹಳ ಚೆನ್ನಾಗಿ ಒಂದು ಇದನ್ನ ಹಾಕೊಂಡಿದ್ದಾರೆ. ಏನು ಮಾನ್ಯ ಮುಖ್ಯಮಂತ್ರಿಗಳ ಫೋಟೋ, ಉಪಮುಖ್ಯಮಂತ್ರಿಗಳ ಫೋಟೋ, ಕೃಷ್ಣ ಬೈರೇಗೌಡರ ಫೋಟೋ ಹಾಕೊಂಡು ಇವತ್ತೇನು ಒಂದು ಇದನ್ನ ಇದು ಮಾಡ್ತಾ ಇದ್ದಾರೆ. ಬರೀ ಫೋಟೋ ನೋಡ್ಲಿಕ್ಕೆ ಚೆನ್ನಾಗಿದೆ, ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತೇಳಿ, ಎಷ್ಟು ಸಮಸ್ಯೆ ಇದೆ ಅಂತಂದ್ರೆ, ಉದಾಹರಣೆಗೆ ಸರ್, ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಬ್ಯಾಟರಾಯನಪುರದಲ್ಲಿ ಇವತ್ತು ಆ ಕಟ್ಗೆನಹಳ್ಳಿ ಅಂತ ಏನು ಬರ್ತದೆ, ಅಲ್ಲಿ 30-40 ಸೈಟ್ಗೆ ಎಷ್ಟು ಹಾಕಿದ್ದಾರೆ ಅಂತಂದ್ರೆ ಸರ್, 30-40 ಸೈಟ್ಗೆ ಸರ್, ಸೈಟ್ ನಂಬರ್ 1, 2, 3 ಹಾಕಿದ್ದಾರೆ 13,88,00,000 ಅಂತ ಹಾಕಿದ್ದಾರೆ. ಇದಕ್ಕೆ 13,88,000 ರೂಪಾಯಿ. ಅದೇ ರೀತಿ 4, 5, 6ನೇ ಸೈಟ್ಗೆ 3.30 ಅಂದ್ರೆ 3,30,000 ಅಂತ ಹಾಕಿದ್ದಾರೆ. ಮತ್ತೆ ನೋಡಿ 7, 8, 9ನೇ ಸೈಟ್ಗೆ 6,57,000 ರೂಪಾಯಿ ಹಾಕಿದ್ದಾರೆ. ಮತ್ತೆ ಸೈಟ್ ನಂಬರ್ 10 2,25,000 ರೂಪಾಯಿ ಹಾಕಿದ್ದಾರೆ. ಸೈಟ್ ನಂಬರ್ 11 1,35,000 ರೂಪಾಯಿ. ಈ ತರದ್ದು ನಾನು ಎಲ್ಲ ಇದು ಮಾಡಿದ್ದೀನಿ. ಈ ಕಾರಣ ಏನು ಅಂತಂದ್ರೆ, ಅವರು BBMP ಆಫೀಸ್ಗೆ ಹೋದ್ರೆ ಇದು ಹೆಡ್ ಆಫೀಸ್ ಪ್ರಾಬ್ಲಮು, ನೀವು ಅಲ್ಲೋಗಿ ಅಂತಾರೆ.
ಅಲ್ಲಿ AROಗಳ ಹತ್ರ ಹೋದ್ರೆ ಅವ್ರು ಹೆಡ್ ಆಫೀಸ್ ಕಳಿಸ್ತಾರೆ. ಹೆಡ್ ಆಫೀಸಲ್ಲಿ ಹೋಗಿ ಯಾರಾದರೂ ಸಾರ್ವಜನಿಕರು ಕಮಿಷನರ್ನ ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನಾ? ಈ ರೀತಿ ಗೊಂದಲಮಯದ ಗೂಡಾಗಿ ಕೂರಿಸಿದರೆ GBಯಲ್ಲಿ ಯಾವುದಕ್ಕೂ ಸಹ ಸಾರ್ವಜನಿಕರಿಗೆ ಒಂದೇ ಒಂದು ಕ್ಲಾರಿಟಿ ಇಲ್ಲ. ಇಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಇದರದ್ದು ಹೊರತುಪಡಿಸಿ ಇದು ಖಾತಾಗಳದ್ದು ಅವ್ಯವಹಾರ. ಈ ರೀತಿ ಸರ್ಕಾರನೇ ಇದರಲ್ಲಿ ಎಷ್ಟು ಲೋಪಗಳಿದೆ ಅಂತೇಳಿ ನಾನು ಸಾರ್ವಜನಿಕರ ಗಮನಕ್ಕೆ ತಮ್ಮ ಮುಖಾಂತರ ತರ್ತಾ ಇದ್ದೀನಿ. ಅಂದ್ರೆ ಇದು ಒಬ್ಬರಿಗೆ ಸಮಸ್ಯೆ ಆಗ್ತಾ ಇಲ್ಲ, ಯಾರು ಸಹ ಸಾರ್ವಜನಿಕರು ಬಂದು ಅವರ ನೋವನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಹತ್ರ ಬರ್ತಾರೆ, ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ಇದು ಒಂದು ಭಾಗ ಸರ್.